ಪೌರಾಯುಕ್ತೆಗೆ ಧಮಕಿ ಹಾಕಿದ ರಾಜೀವ್ ಗೌಡ ಪರಾರಿಯಾಗಿದ್ದಾನೆ. ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಕೂಗು ಹೆಚ್ಚಾಗ್ತಾ ಇದೆ. ಪೌರಾಯುಕ್ತೆ ಅಮೃತಾ ಗೌಡ ಪರ ಶಿಡ್ಲಘಟ್ಟದಲ್ಲಿ ಪ್ರೊಟೆಸ್ಟ್ ನಡೆದಿದೆ. ಕಾರವೇ ಸಿಂಹ ಸೈನ್ಯದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಹೋರಾಟ ನಡೆದಿದೆ. ಘೋಷಣೆಗಳನ್ನ ಕೂಡ ಕೂಗ್ತಾ ಇದ್ದಾರೆ. 420 ರಾಜೀವ್ ಗೌಡಗೆ ಧಿಕ್ಕಾರ ಅಂತೆಲ್ಲ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಕಾಲು ಕಸದ ಸೈನ್ಯಕ್ಕೆ ಕರವೇ ಸಿಂಹ ಸೈನ್ಯಕ್ಕೆ ಜಿಎನ್ ಶ್ರೀನಿವಾಸ್ ಗೌಡ್ರಿಗೆ ಜಿಎನ್ ಶ್ರೀನಿವಾಸ್ ಗೌಡ್ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಧಿಕ್ಕಾರ 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 ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಮೇಲೆ ಏನು ಕೈ ಮುಖಂಡ ರಾಜೀವ್ ಗೌಡ ಬೆದರಿಕೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜೀವ್ ಗೌಡ ವಿರುದ್ಧ ಪ್ರತಿಭಟನೆಯನ್ನ ಶಿಡ್ಲಘಟ್ಟ ನಗರದಲ್ಲಿ ಮಾಡ್ತಾ ಇರುವಂತದ್ದು ನಾವು ದೃಶ್ಯವನ್ನು ಈಗಾಗಲೇ ಏನು ಕರವೇ ಸಿಂಹ ಸೈನ್ಯದ ಸಂಘಟನೆಯಿಂದ ಹೋರಾಟವನ್ನು ಮಾಡ್ತಾ ಇರುವಂತದ್ದು. ಎಚ್ಚರ ಭ್ರಷ್ಟ ಬಿಲ್ಡರ್ ಏನು ಬಿಲ್ಡರ್ನ ಓಡಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾನೀಗ ಅವನ್ನೇ ಮಾತಾಡ್ತಾರೆ. ಯಾವ ತರ ಗೋಗಳ ಮಾಡಿರೋದು ವಿರೋಧಿ ರಾಜೀವ್ ಗೌಡನಿಗೆ ಯಾವ ರೀತಿ ಅಂತ ವರ್ಣಿಸಬೇಕು ಹೇಳಿ. ಇವತ್ತು ನಿನ್ನೆಯಿಂದ ಇವನ ಅಕ್ರಮ ಅಲ್ಲ, ಸರಿಸುಮಾರು ಇವನು ಪ್ರಪ್ರಥಮವಾಗಿ ಇವನೊಬ್ಬ ಬಡ್ಡಿ ದಂಧೆ ಮಾಡ್ತಾ ಇದ್ದಂತಹ ಅಯೋಗ್ಯ, ಮೀಟರ್ ಬಡ್ಡಿ ಮಾಡ್ತಾ ಇದ್ದಂತಹ ಅಯೋಗ್ಯ ರಾಜೇಗೌಡ ತದನಂತರ 2010-11ರಿಂದ ದಲಿತರ ಆಸ್ತಿಗಳನ್ನು ಕಬಳಿಸುವಂತದ್ದು, ಬಡವರ ಆಸ್ತಿಗಳನ್ನು ಕಬಳಿಸುವಂತದ್ದು, ಅದಾದ್ಮೇಲೆ ನೇರವಾಗಿ ಸರ್ಕಾರಿ ಜಾಗಗಳನ್ನೇ ದಾಖಲೆಗಳನ್ನು ಸೃಷ್ಟಿಸುವಂತಹ ಸ್ವಯಂ ಘೋಷಿತ ಅವನೇ ಅಧಿಕಾರಿ. ಯಾವ ಅಧಿಕಾರಿಗಳಿಗೂ ಲೆಕ್ಕ ಇಲ್ಲ. ಎಲ್ಲ ದಾಖಲೆಗಳನ್ನು ಜಡ್ಜಿಂದ, ಲಾಯರ್ ಇಂದ, ತಹಸೀಲ್ದಾರ್ ಇಂದ, ಡಿಸಿಯಿಂದ, ಎಸಿಯಿಂದ ಎಲ್ಲ ದಾಖಲೆಗಳನ್ನು, ಪಿಡಿಒ ಇಂದ ಎಲ್ಲ ದಾಖಲೆಗಳನ್ನು ಅವನೇ ಮನೆಯಲ್ಲಿ ಸ್ವಯಂ ಅವನಿಗೆ ಹೆಂಗ್ ಬೇಕೋ ಅವನಿಗೆ ಹಂಗೆ ಸರ್ಕಾರಿ ಜಾಗಗಳಿಗೆ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಇವತ್ತು 100 ಕೋಟಿ ಅಕ್ರಮ ಮಾಡಿ ಸುಮಾರು ಅಲ್ಲಿನ ರೈತರಿಗೆ ಜಾಗ ತಗೊಂತೀನಿ ಅಂತೇಳಿ ಒಂದು ಬೆಲೆ ಕಟ್ಟಿ ಅವ್ರ ಹತ್ರ ಒಂದು ಜಿಪಿಎ ಮಾಡಿಕೊಂಡು ಆ ಜಿಪಿಎ ಮಾಡಿಕೊಂಡು ಅವ್ರಿಗೆ ಬರೀ ಒಂದು 5-6 ಕೋಟಿ ರೂಪಾಯಿ ಆಸ್ತಿಯನ್ನ ತಗೊಂಡ್ರೆ ಅವ್ರಿಗೊಂದು 20 ಲಕ್ಷ, 30 ಲಕ್ಷ, 50 ಲಕ್ಷ ಕೊಡುವಂತದ್ದು. ಉಳಿದಂತದ್ದು ಅವ್ರ ಗಮನಕ್ಕೆ ಬರೋದಿಲ್ಲ. ಎಲ್ಲ ಬಡಾವಣೆ ಮಾಡಿ ಸೇಲ್ ಡೀಡ್ ಮಾಡಿ ಮಾರ್ಕೊಂಡು ಅವ್ರ ಮೇಲೆ ಕೇಳಕ್ ಹೋದ್ರೆ ಕೇಸ್ಗಳು ಹಾಕುವಂತದ್ದು. ಇವತ್ತಿನ ಪೊಲೀಸ್ ಇಲಾಖೆ, ಅದರಲ್ಲಿ ಪ್ರಮುಖವಾಗಿ ಆವಲಹಳ್ಳಿ ಪೊಲೀಸ್ ಇಲಾಖೆ, ಹೊಸಕೋಟೆ ಹತ್ರ ಇರುವಂತಹ ಆವಲಹಳ್ಳಿ ಪೊಲೀಸ್ ಇಲಾಖೆಯಲ್ಲಿ ಇವನು ಹೇಳ್ದಂಗೆ ಕುಣಿಯುವಂತಹ ಪೊಲೀಸ್ ಅಧಿಕಾರಿಗಳು ಯಾರಾದ್ರೂ ತೊಂದರೆಯಾಗಿ ಅವನು ಮಾಡಿರುವಂತಹ ಅನ್ಯಾಯವನ್ನ, ಅಕ್ರಮವನ್ನ ಕೇಳಲಿಕ್ಕೆ ಹೋದ್ರೆ ಕೇಳುವಂತವ್ರ ಮೇಲೆನೆ ಇವತ್ತು ದೂರುಗಳು ದಾಖಲು ಮಾಡುವಂತಹ ಉದಾಹರಣೆಗಳು ಸಾವಿರಾರಿದಾವೆ. ಇವತ್ತು ಹೇಳ್ಬೇಕು ಅಂದ್ರೆ 1,000 ಕೋಟಿಗೂ ಹೆಚ್ಚು ಅಕ್ರಮವನ್ನ ಮಾಡಿರುವಂತಹ ಭ್ರಷ್ಟ, ಅಯೋಗ್ಯ, ಲೋಫರ್, ಲಫಂಗ ಇವ ರಾಜೀವ್ ಗೌಡ. ಅವನ ಬಗ್ಗೆ ಯಾರೂ ಸಹ ಕೇಳಲಿಕ್ಕೆ ಮುಂದಾಗ್ಲಿಲ್ಲ. ಮುಂದಾದ್ರೆ ಮಾತಾಡಿದ್ರೆ ಗನ್ ಇಡುವಂತದ್ದು. ಇವತ್ತು ಆವಲಹಳ್ಳಿ ಠಾಣೆಗಳಲ್ಲಿ ನೀವು ಗಮನಿಸೋದಾದ್ರೆ ಅಲ್ಲಿ ನೀವು ಪರಿಶೀಲನೆ ಮಾಡಿ. ಇದು ಏನೋ ಒಂದು ಕರವೇ ಸಿಂಹ ಸೈನ್ಯವರ ಸಂಘಟನೆಯವರ ಮಾತು. ಏನೀಗ ಪ್ರಕರಣ ದಾಖಲಾಗಿರ್ತಕ್ಕಂಥ 3 ದಿನಗಳಾದ್ರೂ ಬಂಧನ ಮಾಡಿಲ್ಲ ಅಂತಂದ್ರೆ ಇದೆಲ್ಲ ಒಂದ್ ಕಡೆ ಸರ್ಕಾರದ ಪಿತೂರಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಂಥ ಒಬ್ಬ ಒಂದು ಏನು ನಿಮ್ಮ ಲೀಡರ್ ಏನಿದ್ದಾರೆ ಅಂತವ್ರನ್ನ ಕೂಡಲೇ ಪಕ್ಷದಿಂದ ವಜಾ ಮಾಡಿ ಗುಂಡಾಗಿ ಅವ್ರನ್ನ ಬಂಧಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಪೌರಾಯುಕ್ತೆಗೆ ಧಮಕಿ ಹಾಕಿದ ರಾಜೀವ್ ಗೌಡ ಪರಾರಿಯಾಗಿದ್ದಾನೆ. ಕಾಂಗ್ರೆಸ್ ಮುಖಂಡನ ಬಂಧನಕ್ಕೆ ಕೂಗು ಹೆಚ್ಚಾಗ್ತಾ ಇದೆ. ಪೌರಾಯುಕ್ತೆ ಅಮೃತಾ ಗೌಡ ಪರ ಶಿಡ್ಲಘಟ್ಟದಲ್ಲಿ ಪ್ರೊಟೆಸ್ಟ್ ನಡೆದಿದೆ. ಕಾರವೇ ಸಿಂಹ ಸೈನ್ಯದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಹೋರಾಟ ನಡೆದಿದೆ. ಘೋಷಣೆಗಳನ್ನ ಕೂಡ ಕೂಗ್ತಾ ಇದ್ದಾರೆ. 420 ರಾಜೀವ್ ಗೌಡಗೆ ಧಿಕ್ಕಾರ ಅಂತೆಲ್ಲ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಕಾಲು ಕಸದ ಸೈನ್ಯಕ್ಕೆ ಕರವೇ ಸಿಂಹ ಸೈನ್ಯಕ್ಕೆ
ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಧಿಕ್ಕಾರ, 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 ಧಿಕ್ಕಾರ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಮೇಲೆ ಏನು ಕೈ ಮುಖಂಡ ರಾಜೀವ್ ಗೌಡ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜೀವ್ ಗೌಡ ವಿರುದ್ಧ ಪ್ರತಿಭಟನೆಯನ್ನ ಶಿಡ್ಲಘಟ್ಟ ನಗರದಲ್ಲಿ ಮಾಡ್ತಾ ಇರುವಂತದ್ದು ನಾವು ದೃಶ್ಯದಲ್ಲಿ ಈಗಾಗಲೇ ಏನು ಕರವೇ ಸಿಂಹ ಸೈನ್ಯದ ಸಂಘಟನೆಯಿಂದ ಹೋರಾಟವನ್ನು ಮಾಡ್ತಾ ಇರುವಂತದ್ದು ಎಚ್ಚರ ಭ್ರಷ್ಟ ಬಿಲ್ಡರ್ ಏನು ರಾಜೀವ್ ಗೌಡನಿಗೆ ನಾನೀಗ ಅವನ್ನೇ ಮಾತಾಡ್ತಾರೆ ರಾಜೀವ್ ಗೌಡನಿಗೆ ಯಾವ ತರ ಗೋಗಳ ಮಾಡಿರೋದು ವಿರೋಧಿ ರಾಜೀವ್ ಗೌಡನಿಗೆ ಯಾವ ರೀತಿ ಅಂತ ವರ್ಣಿಸಬೇಕು ಹೇಳಿ. ಇವತ್ತು ನಿನ್ನೆಯಿಂದ ಇವನ ಅಕ್ರಮ ಅಲ್ಲ, ಸರಿಸುಮಾರು ಇವನು ಪ್ರಪ್ರಥಮವಾಗಿ ಇವನೊಬ್ಬ ಬಡ್ಡಿ ದಂಧೆ ಮಾಡ್ತಾ ಇದ್ದಂತಹ ಅಯೋಗ್ಯ, ಮೀಟರ್ ಬಡ್ಡಿ ಮಾಡ್ತಾ ಇದ್ದಂತಹ ಅಯೋಗ್ಯ ರಾಜೀವ್ ಗೌಡ ತದನಂತರ 2010-11ರಿಂದ ದಲಿತರ ಆಸ್ತಿಗಳನ್ನು ಕಬಳಿಸುವಂತದ್ದು, ಬಡವರ ಆಸ್ತಿಗಳನ್ನು ಕಬಳಿಸುವಂತದ್ದು, ಅದಾದ್ಮೇಲೆ ನೇರವಾಗಿ ಸರ್ಕಾರಿ ಜಾಗಗಳನ್ನೇ ದಾಖಲೆಗಳನ್ನು ಸೃಷ್ಟಿಸುವಂತಹ ಸ್ವಯಂ ಘೋಷಿತ ಅವನೇ ಅಧಿಕಾರಿ. ಯಾವ ಅಧಿಕಾರಿಗಳಿಗೂ ಲೆಕ್ಕ ಇಲ್ಲ. ಎಲ್ಲ ದಾಖಲೆಗಳನ್ನು ಜಡ್ಜಿಂದ, ಲಾಯರ್ ಇಂದ, ತಹಸೀಲ್ದಾರ್ ಇಂದ, ಡಿಸಿಯಿಂದ, ಎಸಿಯಿಂದ ಎಲ್ಲ ದಾಖಲೆಗಳನ್ನು, ಪಿಡಿಒ ಇಂದ ಎಲ್ಲ ದಾಖಲೆಗಳನ್ನು ಅವನೇ ಮನೆಯಲ್ಲಿ ಸ್ವಯಂ ಅವನಿಗೆ ಹೆಂಗ್ ಬೇಕೋ ಅವನಿಗೆ ಹಂಗೆ ಸರ್ಕಾರಿ ಜಾಗಗಳಿಗೆ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಇವತ್ತು 100 ಕೋಟಿ ಅಕ್ರಮ ಮಾಡಿ ಸುಮಾರು ಅಲ್ಲಿನ ರೈತರಿಗೆ ಜಾಗ ತಗೊಂತೀನಿ ಅಂತೇಳಿ ಒಂದು ಬೆಲೆ ಕಟ್ಟಿ ಅವ್ರ ಹತ್ರ ಒಂದು ಜಿಪಿಎ ಮಾಡಿಕೊಂಡು ಅವ್ರಿಗೆ ಬರೀ ಒಂದು 5-6 ಕೋಟಿ ರೂಪಾಯಿ ಆಸ್ತಿಯನ್ನ ತಗೊಂಡ್ರೆ ಅವ್ರಿಗೊಂದು 20 ಲಕ್ಷ, 30 ಲಕ್ಷ, 50 ಲಕ್ಷ ಕೊಡುವಂತದ್ದು. ಉಳಿದಂತದ್ದು ಅವ್ರ ಗಮನಕ್ಕೆ ಬರೋದಿಲ್ಲ. ಎಲ್ಲ ಬಡಾವಣೆ ಮಾಡಿ, ಸೇಲ್ ಡೀಡ್ ಮಾಡಿ ಮಾರ್ಕೊಂಡು ಅವ್ರ ಮೇಲೆ ಕೇಳಕ್ ಹೋದ್ರೆ ಕೇಸ್ಗಳು ಹಾಕುವಂತದ್ದು. ಇವತ್ತಿನ ಪೊಲೀಸ್ ಇಲಾಖೆ, ಅದರಲ್ಲಿ ಪ್ರಮುಖವಾಗಿ ಆವಲಹಳ್ಳಿ ಪೊಲೀಸ್ ಇಲಾಖೆ, ಹೊಸಕೋಟೆ ಹತ್ರ ಇರುವಂತಹ ಆವಲಹಳ್ಳಿ ಪೊಲೀಸ್ ಇಲಾಖೆಯಲ್ಲಿ ಇವನು ಹೇಳ್ದಂಗೆ ಕುಣಿಯುವಂತಹ ಪೊಲೀಸ್ ಅಧಿಕಾರಿಗಳು ಯಾರಾದ್ರೂ ತೊಂದರೆಯಾಗಿ ಅವನು ಮಾಡಿರುವಂತಹ ಅನ್ಯಾಯವನ್ನ, ಅಕ್ರಮವನ್ನ ಕೇಳಲಿಕ್ಕೆ ಹೋದ್ರೆ ಕೇಳುವಂತವ್ರ ಮೇಲೆನೆ ಇವತ್ತು ದೂರುಗಳು ದಾಖಲು ಮಾಡುವಂತಹ ಉದಾಹರಣೆಗಳು ಸಾವಿರಾರಿದಾವೆ. ಇವತ್ತು ಹೇಳ್ಬೇಕು ಅಂದ್ರೆ 1,000 ಕೋಟಿಗೂ ಹೆಚ್ಚು ಅಕ್ರಮವನ್ನ ಮಾಡಿರುವಂತಹ ಭ್ರಷ್ಟ, ಅಯೋಗ್ಯ, ಲೋಫರ್, ಲಫಂಗ ಇವ ರಾಜೀವ್ ಗೌಡ. ಅವನ ಬಗ್ಗೆ ಯಾರೂ ಸಹ ಕೇಳಲಿಕ್ಕೆ ಮುಂದಾಗ್ಲಿಲ್ಲ. ಮುಂದಾದ್ರೆ